ರೂಪಂ ಸ ಜಗೃಹೇ ಮಾತ್ಸ್ಯಂ ಚಾಕ್ಷುಷೋದಧಿ ಸಂಪ್ಲವೆ ನಾವ್ಯಾರೋಪ್ಯ ಮಹೀಮಯ್ಯಾಮಪಾದ್ವೈವಸ್ವತಂ ಮನುಂ. ಚಾಕ್ಷುಷಮನ್ವಂತರಾನಂತರಂ ಯಹ ಸಮುದ್ರ ಪ್ರಳಯಃ ಸಮಜನಿ ತಸ್ಮಿನ್ ಮಹೀಮಯ್ಯಾಂ ನಾವಿ ವೈವಸ್ವತಂ ಮನುಂ ಸಕಲೈಃ ಬೀಜೈಃ ಪ್ರಾಣಿಭಿಶ್ಚ ಸಾಕಂ ಆರೋಪ್ಯ ಸತ್ಯವ್ರತಂ ರಾಜಾನಂ ವೈವಸ್ವತಂ ಮನುಮಿತಿ ಕಥಿತಂ ಅಪೀಪಲತ್. ಅಯಮೇವ ಚ ಸತ್ಯವ್ರತಾಯ ರಾಜ್ಞೆ ತತ್ವಮಪಿ ಉಪಾದಿಕ್ಷತ್. ಮುಂದಿನ ಈ 15ನೇ ಶ್ಲೋಕದಲ್ಲಿ ಮತ್ಸ್ಯ ಅವತಾರದ ಬಗ್ಗೆ ವರ್ಣಿಸ್ತಾರೆ. ಪ್ರತಿಯೊಂದು ಮನ್ವಂತರ ಆದ ಮೇಲೆ ಕೂಡ ಸರಿಸುಮಾರು 2000 ವರ್ಷದ ಒಂದು ಪ್ರಳಯ ನಡೀತದೆ. ಅಂಥ ಒಂದು ಪ್ರಳಯ ಚಾಕ್ಷುಷ ಮನ್ವಂತರ ಕಳೆದ ಬಳಿಕ ನಡೆದಂಥ ಒಂದು ಪ್ರಳಯ ಇದೆ. ಮುಂದೆ ವಯೋಸ್ವತ ಮನ್ವಂತರ ಬರುವುದಿತ್ತು. ಆ ಪ್ರಳಯದಲ್ಲಿ ಎಲ್ಲವೂ ನಷ್ಟ ಆಗಿತ್ತು. ಮುಂದಿನ ಮನ್ವಂತರಕ್ಕೆ ಬೇಕಾದ ಪ್ರಜಾಸಂತತಿ ಮತ್ತು ಎಲ್ಲ ವನಸ್ಪತಿಗಳ ಬೀಜಗಳು ಇವುಗಳೆಲ್ಲವನ್ನೂ ಕೂಡ ಒಂದು ದೋಣಿಯಲ್ಲಿ ಏರಿಸಿಕೊಂಡ ಈ ಭಗವಂತ. ಹೇಳಿದ್ದ ಅವನು ಸತ್ಯವ್ರತ ಈ ವಯೋಸ್ವತ ಮನುವಿಗೆ. ಅವನ ಹೆಸರೇ ಸತ್ಯವ್ರತ ವಯೋಸ್ವತ ಮನು ಅಂತ. ವಿವಸ್ವಂತನ ಮಗ ಆದ್ದರಿಂದ ವಯೋಸ್ವತ ಮನು, ಸೂರ್ಯನ ಮಗ. ಹೀಗೆ ಒಂದು ಸಂದರ್ಭದಲ್ಲಿ ಆತ ಆಹ್ನಿಕದಲ್ಲಿ ತೊಡಗಿದ್ದಾಗ ಅವನ ಬೊಗಸೆಯಲ್ಲಿ ಮೀನೊಂದು ಹುಟ್ಟಿ ಬಂತು, ಮೀನೊಂದು ಕಾಣಿಸ್ಕೊಂಡಿತ್ತು. ನಮಗೆ ಈ ಕಥೆಯೆಲ್ಲ ಗೊತ್ತಿದ್ದೇ ಇದೆ. ರಾಜ ಆ ಮೀನನ್ನು ಮತ್ತೆ ನೀರಿಗೆ ಬಿಡ್ಲಿಕ್ಕೆ ಹೋದ. ನನ್ನನ್ನು ಹಾಗೆ ಬಿಡಬೇಡ, ನಾನು ಯಾವುದಾದ್ರೂ ದೊಡ್ಡ ಮೀನುಗಳ ಬಾಯಿಗೆ ತುತ್ತಾಗಿ ಬಿಡ್ತೇನೆ, ನನ್ನನ್ನು ನೀನು ಕಾಪಾಡಬೇಕು ಅಂತ ಕೇಳಿಕೊಂಡಿತ್ತು ಆ ಮೀನು. ಮತ್ತೆ ನನ್ನನ್ನು ನೀನು ಕಾಪಾಡಬೇಕು ಅಂತಲೂ ಅದು ಕೇಳಿಕೊಂಡಾಗ ಆ ಸತ್ಯವ್ರತ ಅದನ್ನು ತನ್ನ ಆಶ್ರಮಕ್ಕೆ ತಂದ. ಕ್ರಮವಾಗಿ ಅದು ಒಂದು ಸಣ್ಣ ಪಾತ್ರೆ, ದೊಡ್ಡ ಗುಡಾಣ, ಸರೋವರ, ಮಡುವುಗಳಲ್ಲೂ ಬೆಳೆದು ಕೊನೆಗೆ ಸಮುದ್ರವನ್ನೇ ಸೇರಿತ್ತು. ಅದಕ್ಕೆ ರಾಜ ಅದರ ಬೆಳವಣಿಗೆಗೆ ತಕ್ಕಂತೆ ಅದನ್ನು ಬೇರೆ ಬೇರೆ ಕಡೆ ಸಾಗಿಸಿದ. ಇದೆಲ್ಲ ಭಾರತದ ವನಪರ್ವದಲ್ಲಿಯೂ ಬಂದಿದೆ, ಮತ್ಸ್ಯ ಪುರಾಣದಲ್ಲಿಯೂ ಕೂಡ ಬಂದಿದೆ. ಮತ್ಸ್ಯ ಪುರಾಣದಲ್ಲಿ ಬಂದಂತೆ ಸದ್ಯದಲ್ಲೇ ಪ್ರಳಯ ಆಗೋದಿದೆ ಅಂತ ಹೇಳಿತಾ ಮೀನು. ಈ ಒಂದು ದೋಣಿಯನ್ನು ನೋಡು, ಇದರಲ್ಲಿ ಸ್ವೇದಜ, ಅಂಡಜ, ಉದ್ಭಿಜ್ಜ ಮತ್ತು ಜರಾಯುಜ ಅನ್ನುವಂಥ ಎಲ್ಲ ಪ್ರಾಣಿಗಳನ್ನು ಇದರಲ್ಲಿಡು. ಹಾಗೆ ನೀನು ಕೂಡ ಈ ದೋಣಿಯನ್ನೇರು. ಈ ಹಡಗನ್ನು ಒಂದು ಹಗ್ಗಕ್ಕೆ ಕಟ್ಟಿ ಅದನ್ನು ನನ್ನ ಕೊಂಬಿಗೆ ಕಟ್ಟು. ಮುಂದೆ ಪ್ರಳಯ ಮುಗಿದ ಬಳಿಕ ಇನ್ನೊಂದು ಮನ್ವಂತರ ಪ್ರಾರಂಭ ಕಂಡಾಗ, ಕೃತಯುಗ ಪ್ರಾರಂಭ ಕಂಡಾಗ ನೀನು ಈ ಜಗತ್ತಿನ ಅಧಿಪತಿ ಆಗ್ತಿ, ನೀನು ಆ ಮನ್ವಂತರದ ಅಧಿಪತಿಯೂ ಆಗ್ತಿ ಅಂತದು ಮತ್ಸ್ಯ ಈ ಸತ್ಯವ್ರತ ಮನುವಿಗೆ ಹೇಳಿತ್ತು. ಆ ರಾಜ ತಪಸ್ಸು ಮಾಡ್ತಿದ್ದ ನದಿ ಕೃತಮಾಲಾ ನದಿ ಅಂತ ಮಹಾಭಾರತ ಹೇಳ್ತದೆ. ಇದು ಒಟ್ಟಾರೆ ಅಲ್ಲಿ ಕಾಣಿಸುವಂಥ ಕಥಾ. ಅದು ಭೂರೂಪದ, ಭೂಮಿಯೇ ಅಲ್ಲಿ ದೋಣಿಯ ರೂಪದಲ್ಲಿ ಬಂದಿತ್ತು ಅಂತ ಭಾಗವತ ಹೇಳಿದೆ.
ಮುಂದೆ ಅವನೇ ವೈವಸ್ವತ ಮನು ಅಂತ ಕರೆಸ್ಕೊಂಡ. ಇಲ್ಲಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಒಂದು ಅಂಶ ಇದೆ, ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದನ್ನೊಂದು ಬಾರಿ ಹೇಳಿರ್ತೇನೆ. ಯದ್ಯಪಿ ಮನ್ವಂತರಾವಸಾನೆ ಪ್ರಳಯೋ ನಾಸ್ತಿ ತಥಾಪಿ ಕೇನಚಿತ್ ಕೌತುಕೇನ ಸತ್ಯವೃತಾಯ ಮಯಾ ಪ್ರದರ್ಶಿತ ಯಥಾ ಅಕಾಂಡೇ ಮಾರ್ಕಂಡೇಯ ಇತಿ ದ್ರಷ್ಟವ್ಯಂ ಅಂತಾರೆ. ಮನ್ವಂತರ ಮುಗಿದ ಮೇಲೆ ಪ್ರಳಯ ಆಗೋದಿಲ್ಲ ಅಂತಾರೆ ಶ್ರೀಧರಿ ವ್ಯಾಖ್ಯಾನದಲ್ಲಿ. ಆದರೂ ಕೂಡ ಈ ಸತ್ಯವೃತ ಮನು ಅದನ್ನೇನೋ ಕುತೂಹಲದಿಂದ ಆ ಮನ್ವಂತರವನ್ನು ಒಂದು ಪ್ರಳಯವನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟ. ಆಗ ಅವನಿಗೆ ನಾನು ತೋರಿಸಿದೆ. ಅದು ಹೇಗೆ ಅಂದರೆ, ಹಿಂದೆ ಮಾರ್ಕಂಡೇಯ ಒಂದು ಪ್ರಳಯವನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ನಲ್ಲ, ಅವನಿಗೆ ತೋರಿಸಿದಂತೆ ಸತ್ಯವೃತ ಮನುವಿಗೂ ಕೂಡ ನಾನು ತೋರಿಸಿದೆ ಅಂತ ಹೀಗೆ ಭಗವಂತ ಹೇಳ್ತಾನೆ. ಮಾಯಾ ಪ್ರದರ್ಶಿತ, ನಾನು ಮಯ ಅಂತ ಹೇಳಿದೆ, ನನ್ನಿಂದ ತೋರಿಸಲ್ಪಟ್ಟಿತು ಅಂತ ಭಗವಂತ ಹೇಳೋದಿಲ್ಲ. ಭಗವಂತ ಈ ಒಂದು ಮಾಯೆಯನ್ನು ಮಾಡಿದ ಅಂತ ಶ್ರೀಧರಿ ವ್ಯಾಖ್ಯಾನದಲ್ಲಿದೆ. ಆದರೆ ಅದು ಸರಿಯಲ್ಲ. ಎಲ್ಲರೂ ಕೂಡ, ಉಳಿದವರೆಲ್ಲರೂ ಕೂಡ ಅದನ್ನು ಪ್ರಳಯ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಹಾಗೇ ಇದೆ. ಹೇಗೆ ಆ ಪ್ರಳಯ ಯಾವಾಗ ಆಗ್ತದೆ ಮತ್ತು ಅದು ಒಟ್ಟು ಎಷ್ಟು ಪ್ರಳಯಗಳು ಅಂದರೆ, ಮನ್ವಂತರ ಪ್ರಳಯ, ದಿನಪ್ರಳಯ ಮತ್ತು ಮಹಾಪ್ರಳಯ ಅಂತ 3 ಥರದ ಪ್ರಳಯಗಳಿವೆ. ಆದ್ದರಿಂದ ಶ್ರೀಧರಿ ವ್ಯಾಖ್ಯಾನದಲ್ಲಿದ್ದದ್ದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ಪ್ರತಿಯೊಂದು ಮನ್ವಂತರ ಕಳೆದ ಮೇಲೆ, ಒಂದು ಮನ್ವಂತರ ಅಂದರೆ ಸುಮಾರು 30-32 ಕೋಟಿ ವರ್ಷದ ಒಂದು ಅವಧಿ, ಅದು ಕಳೆದ ಮೇಲೆ ಸುಮಾರು 2000, 1500-2000 ವರ್ಷದ ಒಂದು ಪ್ರಳಯ ಆಗ್ತದೆ, ಸಣ್ಣ ಪ್ರಳಯ. ಆಗ ಕೇವಲ ಭೂಹ ಸ್ವಹ ಅನ್ನೋ ಕೆಲವು ಲೋಕಗಳು ಮಾತ್ರ ನಷ್ಟ ಆಗಿರ್ತವೆ. ಇದು ಪ್ರತಿಯೊಂದು ಮನ್ವಂತರ ಮುಗಿದ ಮೇಲೂ ಕೂಡ ಇಂಥದ್ದೊಂದು ಪ್ರಳಯ ಆಗ್ತಿರ್ತದೆ. ಅದನ್ನು ಮುಂದೆ 3ನೇ 4ನೇ ಸ್ಕಂದದಲ್ಲಿ ಮತ್ತೊಮ್ಮೆ ನಾವು ನೋಡ್ತೇವೆ. ದಿನಪ್ರಳಯ ಅಂತ ಮತ್ತೊಂದಿದೆ. ಚತುರ್ಮುಖ ಬ್ರಹ್ಮನಿಗೆ 432 ಕೋಟಿ ವರ್ಷದ ಹಗಲು, 432 ಕೋಟಿ ವರ್ಷದ ರಾತ್ರಿ ಇದೆ. ಆ ಚತುರ್ಮುಖ ಬ್ರಹ್ಮನ ಒಂದು ದಿನ ಹಗಲು ಮುಗಿದ ಮೇಲೆ ರಾತ್ರಿ ಕಾಲ ಆದಾಗ ಒಂದು ಪ್ರಳಯ ಆಗ್ತದೆ. ಆ ಪ್ರಳಯ 432 ಕೋಟಿ ವರ್ಷದಷ್ಟು ಸುದೀರ್ಘವಾಗಿರ್ತದೆ. ಆವಾಗ ಭೂರ್ಭುವಸ್ವಹ ಲೋಕಗಳಲ್ಲದೆ ಇನ್ನೂ ಹೆಚ್ಚಿನ ಲೋಕಗಳು ನಷ್ಟ ಆಗ್ತವೆ. ಆದರೂ ಸತ್ಯ ಲೋಕಕ್ಕೂ ಏನು ನಾಶ ಆಗಿರೋದಿಲ್ಲ. ಅದನ್ನು ಕೇವಲ ದಿನಪ್ರಳಯ ಅಂತಾರೆ. ಚತುರ್ಮುಖ ಬ್ರಹ್ಮನ 31,104,000 ಕೋಟಿ ವರ್ಷಗಳ ಆಯುರ್ಮಾನವೂ ಕೂಡ ಮುಗಿದ ಮೇಲೆ ಮತ್ತೊಂದು ಸರಿ ಮಹಾಪ್ರಳಯ ಆಗ್ತದೆ. ಆ ಚತುರ್ಮುಖ ಬ್ರಹ್ಮನ 31,104,000 ಕೋಟಿ ವರ್ಷಗಳ ಆಯುರ್ಮಾನ ಅಷ್ಟೇ ದೀರ್ಘವಾದಂಥ ಪ್ರಳಯವೂ ಇರ್ತದೆ. ಮತ್ತೆ ಅದನ್ನು ಮಹಾಪ್ರಳಯ ಅಂತಾರೆ. ಹೀಗೆ ಇದೇನು ಭಗವಂತ ಮಾಯೆಯಿಂದ ತೋರಿಸಿದ್ದು ಅಂತ ನಾವು ತಿಳ್ಕೊಬೇಕಾಗಿಲ್ಲ. ಪ್ರತಿಯೊಂದು ಮನ್ವಂತರ ಮುಗಿದ ಮೇಲೂ ಕೂಡ ಒಂದು ಸಣ್ಣ ಸಣ್ಣ ಪ್ರಳಯ ಆಗ್ತಿರ್ತದೆ. ಅಂಥದ್ದೊಂದು ಪ್ರಳಯ ಆಗ ಕೂಡ ಆಗಿತ್ತು ಅಂತ ನಾವು ತಿಳ್ಕೊಳ್ಬೇಕು. ಮತ್ತು ಈ ಮನ್ವಂತರ ಪ್ರಳಯಕ್ಕಿಂತಲೂ ಸಣ್ಣ ಪ್ರಳಯ ಅಂತ ಅನ್ನೋದು ಎಲ್ಲಿಯೂ ಕೂಡ ಇಲ್ಲ. ಒಂದು ಪ್ರಳಯ ಅಂತ ಆಗಬೇಕಾದ್ರೆ 100 ಕೋಟಿ ಜನ ಆದರೂ ಮರಣಿಸ್ಬೇಕು. ಇದನ್ನು ನಾವು ವಿಚಾರ ಮಾಡಬೇಕು. ಈಗ ಸುಮಾರು 500-600 ಕೋಟಿ ಜನಸಂಖ್ಯೆ ಇದೆ ನಮ್ಮ ಭೂಮಿಯಲ್ಲಿ, ಮತ್ತು ಯಾವ್ಯಾವ ಕೆಲವು ಲೋಕಗಳಲ್ಲಿ ಇವೆಲ್ಲ. ಅದರಲ್ಲಿ ಮನ್ವಂತರ ಪ್ರಳಯ ಅಂತ ಆದರೂ ಆಗಬೇಕಾದ್ರೆ ದೊಡ್ಡ ಪ್ರಮಾಣದ ಜನಕ್ಷಯ ಆಗಬೇಕು. ಅದಾದರೆ ಮಾತ್ರ ಅದನ್ನು ಮನ್ವಂತರ ಪ್ರಳಯ ಅಂತಾರೆ. ಎಲ್ಲಿಯೋ ಯಾವುದೋ ಪ್ರವಾಹ ಮತ್ತು ಯಾವುದೋ ಅತಿವೃಷ್ಟಿ, ಭೂಕಂಪ, ಭೂಕುಸಿತ ಇತ್ಯಾದಿಗಳಿಂದ 1,000-2,000 ಜನ ಸತ್ರೂ, 1,00,000-2 ಲಕ್ಷ ಜನ ಸತ್ರೂ ಕೂಡ ಅದೇನು ಮಹಾಪ್ರಳಯ ಅಂತ ಯಾರೂ ಕೂಡ ಅದನ್ನು ಹೇಳೋದಿಲ್ಲ. ಮನ್ವಂತರ ಪ್ರಳಯವೂ ಅಲ್ಲ, ದಿನಪ್ರಳಯವೂ ಅಲ್ಲ, ಮಹಾಪ್ರಳಯವಂತೂ ಅದು ಅಲ್ವೇ ಅಲ್ಲ. 2000ನೇ ಇಸ್ವಿಯಲ್ಲೇ ಪ್ರಳಯ ಆಗಿಬಿಡ್ತದೆ ಅಂತ ಅನೇಕ ಜನ ಹೇಳ್ತಾನೆ ಇದ್ರು. ಅದು ನಾವೀಗ ಕೇಳ್ತಾ 10-20 ವರ್ಷಗಳು ಸಂದು ಹೋಗಿವೆ. ಈ ಸದ್ಯ ಯಾವ ಪ್ರಳಯವೂ ಆಗೋದಿಲ್ಲ. ಈಗಿನ ವೈವಸ್ವತ ಮನ್ವಂತರದಲ್ಲಿ ಸುಮಾರು 12 ಕೋಟಿ ವರ್ಷಗಳು ಈಗ ಕಳೆದಿವೆ ಅಷ್ಟೇ. 43,20,000 ವರ್ಷಕ್ಕೆ ಒಂದು ಮನ್ವಂತರ ಆಗ್ತದೆ. ಅಂಥದ್ದು ಒಂದು ಮಹಾಯುಗ ಆಗ್ತದೆ. 43,20,000 ವರ್ಷಕ್ಕೆ ಒಂದು ಮಹಾಯುಗ. ಅಂಥವು 28 ಮಹಾಯುಗಗಳು ಈಗ ಆಗಿ ಹೋಗಿವೆ. ಅರ್ಥಾತ್ 27 ಮಹಾಯುಗ ಆಗಿ ಹೋಗಿವೆ. 28ನೇದರಲ್ಲಿ ಕಲಿಯುಗ ನಡೆದಿದೆ. 43,20,000 ವರ್ಷವನ್ನು 28ರಿಂದ ನಾವು ಗುಣಿಸಿದರೆ 12 ಕೋಟಿಗಿಂತಲೂ ಕಡಿಮೆ ವರ್ಷಗಳು ಈಗ ಆಗಿ ಹೋಗಿವೆ ಅಷ್ಟೆ.
ಇನ್ನೊಂದು 4 ಲಕ್ಷ ವರ್ಷ ಕಳೆದ್ರೆ ಈ 12 ಕೋಟಿ ವರ್ಷಗಳಾಗ್ತವೆ. ಇನ್ನೂ ಸುಮಾರು 18-19 ಕೋಟಿ ವರ್ಷಗಳಾಗಬೇಕು. ಯಾಕೆಂದರೆ 14 ಮನ್ವಂತರಗಳಾಗಬೇಕು. ಈಗ ನಡೆದಿರೋದು 7ನೇ ಮನ್ವಂತರ ಮಾತ್ರ. ಆದ್ದರಿಂದ ಸದ್ಯ ಯಾವ ಅಂಥ ಪ್ರಳಯ ಆಗುವ ವರ್ಣನವು ಕೂಡ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ. ಅಲ್ಲಿಯವರೆಗೆ ಎಷ್ಟೆಷ್ಟು ಜನಸಂಖ್ಯೆ ಬೆಳೀತಿರ್ತದೆ. ಆದರೆ ಜನಸಂಖ್ಯೆಯನ್ನು ಪ್ರಕೃತಿ ತಾನಾಗೇ ನಿಯಂತ್ರಿಸ್ತದೆ. ಈ ಕಲಿಯುಗ ಕಳೆದು ಮುಂದೆ ಕೃತಯುಗ ಬರಬೇಕು. ಆಗ ಧರ್ಮಾಚರಣೆ ಮತ್ತೆ ಕಾಲಿಡುತ್ತದೆ. ಮತ್ತೆ ತ್ರೇತ, ದ್ವಾಪರ, ಮತ್ತೆ ಕಲಿಯುಗ, ಮತ್ತೆ ಹೀಗೆಲ್ಲ ಯುಗಗಳು ನಡೆದೇ ಇರ್ತವೆ. ಕಲಿಯುಗದಲ್ಲಿ ಅನಾಚಾರ, ಮತ್ತೆ ಕೃತಯುಗದಲ್ಲಿ ಆಚಾರ, ಧರ್ಮ ಅಧರ್ಮಗಳ ಸಂಘರ್ಷ ಇವೆಲ್ಲ ನಡೆದೇ ಇರ್ತದೆ. ಪ್ರಳಯ ಆಗಿಬಿಡ್ತದೆ ಸದ್ಯ ಅಂತನ್ನುವುದು ಶಾಸ್ತ್ರಕ್ಕೆ ವಿರುದ್ಧ. ಇನ್ನೂ ಸುಮಾರು 18-19 ಕೋಟಿ ವರ್ಷಗಳ ಬಳಿಕವೇ ಈಗ ನಡೆದಿರುವಂಥ ವಯೋಸುತ ಮನ್ವಂತರದ ಪ್ರಳಯ ಆಗ್ತದೆ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದು ಭಗವಂತನ 10ನೇ ಅವತಾರ. ಈ ಅವತಾರದಲ್ಲೇ ಈ ಚತುರ್ಮುಖ ಬ್ರಹ್ಮನಿಂದ ಒಬ್ಬ ದೈತ್ಯ ವೇದಗಳನ್ನು ಕದ್ದಿದ್ದ. ಆ ದೈತ್ಯನನ್ನು ಸಂಹರಿಸಿ ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಮರಳಿಸಿದ್ದು ಇದೇ ಅವತಾರದಲ್ಲೇ. ಅದು ಮುಂದೆ 8ನೇ ಸ್ಕಂದದಲ್ಲಿ ಬರೋದಿದೆ. ಕಾಲೇನಾಗತ ನಿದ್ರಸ್ಯ ಧಾತು ಶಿಶೈಷೋರ್ಜಲೆ ಮುಖತೋ ನಿಸೃತಾನ್ ವೇದಾನ್ ಹಯಗ್ರೀವ ಅಂತಿಕೆ ಅಹರತಂತ. ಹಯಗ್ರೀವಾಸುರ ಅಂತ ಅವನು ಪ್ರಸಿದ್ಧವಾಗಿದೆ. ಇವನಿಗೆ ಸೋಮಕ ಅಂತ ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತದೆ. ಪದ್ಮಪುರಾಣದಲ್ಲಿ ಮೊದಲಾದ ಕಡೆ ಸೋಮಕಸ್ತು ಹಯಗ್ರೀವ ಬ್ರಹ್ಮಲೋಕಮುಪಾಗತಃ ಬ್ರಹ್ಮಾಣಂ ಮೋಹಯಿತ್ವಾಸೋ ವೇದಾನ್ ಜಗ್ರಾಹ ವೀರ್ಯವಾನ್ ಅಂತ ಹೀಗೆ ಸೋಮಕ ಅಂತ ಅದೇ ಹಯಗ್ರೀವನಿಗೆ ಹೆಸರು. ಆ ಹಯಗ್ರೀವನನ್ನು ದಮನಿಸಿ ವೇದಗಳನ್ನು ಮರಳಿ ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟಂಥ ರೂಪ ಇದು. ಮತ್ಸ್ಯಪುರ ಈ ಅವತಾರವನ್ನು ಕೂಡ 2 ಬಾರಿ ನಡೆದದ್ದು ಅಂತ ಕೆಲವರು ವಿದ್ವಾಂಸರು ಹೇಳ್ತಾರೆ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಪಡ್ತಾರೆ. ಆದರೆ ಆಚಾರ್ಯರು ಅದನ್ನು ಒಂದೇ ಬಾರಿ ವರ್ಣನೆ ಮಾಡಿದ್ದಾರೆ. ಮತ್ತು ಭಾಗವತಾದಿಗಳಲ್ಲೂ ಕೂಡ ಅದ್ರ ಬಗ್ಗೆ ಒಂದೇ ಕಡೆ ವರ್ಣನೆ ಇರುವುದರಿಂದ ಒಂದೇ ಅವತಾರ ಅಂತಲೇ ನಾವು ಅದನ್ನು ತಿಳಿಬಹುದು. ಮತ್ಸ್ಯಾವತಾರ ಹೀಗೆ ಬಲ ಕಾರ್ಯವನ್ನೂ ಮಾಡಿದಂಥದ್ದು, ಹಾಗೆ ಜ್ಞಾನ ಕಾರ್ಯವನ್ನೂ ಮಾಡಿದಂಥದ್ದು. ಸೋಮಕನನ್ನು ದಮನಿಸಿ, ಸೋಮಕ ಅಥವಾ ಹಯಗ್ರೀವನನ್ನು ದಮನಿಸಿದೆ. ಹಾಗೆ ಚತುರ್ಮುಖ ಬ್ರಹ್ಮನಿಗೆ ಮತ್ತು ವಯೋಸುತ ಮನುವಿಗೆ ಅದು ಜ್ಞಾನವನ್ನು ಕೊಟ್ಟಿದೆ. ಮತ್ಸ್ಯಾದಿರೂಪಿ ಪೋಷಯತಿ. ವಾಮನ ಪುರಾಣದ ಮಾತೊಂದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇದ್ ವಿರಿಂಚಸ್ಥಃ ಸೃಜತೆ ವಿಷ್ಣುರವ್ಯಯ ಅಂತ. ಮತ್ಸ್ಯ ಮೊದಲಾದ ರೂಪಗಳಿಂದ ಅವನು ಜಗತ್ತಿಗೆ ಎಲ್ಲ ಜೀವಿಗಳಿಗೆ ಬೇಕಾದ ಪೋಷಣೆಯನ್ನು ಒದಗಿಸ್ತಾನೆ ಅಂತ ವಾಮನ ಪುರಾಣ ಅನ್ನು ವರ್ಣನೆ ಮಾಡ್ತದೆ. ಈ ಜ್ಞಾನದ ಪೋಷಣೆಯನ್ನು ಮಾಡಿದ್ರಿಂದ ಆತನನ್ನು ಜ್ಞಾನ ಕಾರ್ಯ ಅಂತ ನಾವು ತಿಳ್ಕೊಳ್ಬಹುದು. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಅಂತ ನಾರಾಯಣ ವರ್ಮದಲ್ಲಿ ಹೀಗೆ ಭಗವಂತನ ಸ್ತೋತ್ರ ಇದೆ. ನಾವು ನೀರಿನಲ್ಲಿದ್ದಾಗ ನೀರಿನಿಂದ ಜಲಚರಗಳಿಂದ ನಮಗೆ ಯಾವುದೇ ರೀತಿಯಾದ ಅಪಾಯ ತಟ್ಟದಂತೆ ಈ ಮತ್ಸ್ಯರೂಪನಾದ ಭಗವಂತ ನಮ್ಮನ್ನು ಕಾಪಾಡಬೇಕು ಅಂತ ಅಲ್ಲಿ ಕೇಳಿ ಬರ್ತದೆ. ಮತ್ಸ್ಯ ಅಂತ ಅವನಿಗೆ ಹೆಸರು ಯಾಕೆ ಅಂದರೆ, ಕೋಶಗಳಲ್ಲಿ ಹೀಗೆ ಹೇಳ್ತಾರೆ, ಜಲಂ ಪ್ರಾಪ್ಯ ಮಾದ್ಯತಿ, ನೀರಿನಲ್ಲಿದ್ದು ಆತ ಸಂತೋಷದಿಂದ ವಿಹರಿಸ್ತಾನೆ. ಮದ ಅಂದರೆ ಸಂತೋಷ, ಅದಕ್ಕಾಗಿ ಆತನನ್ನು ಮತ್ಸ್ಯ ಅಂತ ಹೇಳಬೇಕು ಅಂತ. ಹೀಗೆ ಮದೀಯ ಹರ್ಷ ಅಂತ ಧಾತು, ಅದಕ್ಕೆ ಸ್ಯನ್ ಅಂತ ಒಂದು ಔಣಾದಿಕವಾದ ಪ್ರತ್ಯಯ, ಅದನ್ನು ಅವನನ್ನು ಮತ್ಸ್ಯ ಅಂತ ಈಗಿನ ಕೋಶದಲ್ಲಿ ವರ್ಣಿಸ್ತಾರೆ. ಆದರೆ ಅದನ್ನು ಮತ್ತೊಂದು ಸ್ವಲ್ಪ ಭಿನ್ನವಾಗಿ ನಾವು ಅದಕ್ಕೊಂದು ಅರ್ಥ ಹೇಳ್ಬೋದು. ಮೊದಲು ಮತ್ಸ್ಯ ಅನ್ನುವಲ್ಲಿ ಮತ ಅಂದರೆ ಮಾದ್ಯತೆ, ಸಂತೋಷ ಪಡುವವನು, ತಾನು ಜ್ಞಾನ ಸುಖ ಸ್ವರೂಪನಾದವನು ಮತ್ತು ಇನ್ನೊಬ್ಬರಿಗೆ ಸುಖ ಕೊಡುವವನು. ಅದರಿಂದ ಮತ ಅಂತ ಅನ್ನೋದು ಸರಿ, ಮದ ಕೊಡುವಂಥವನು. ಆದರೆ ಸ್ಯತಿ ಅನ್ನೋದು ಏನಿದೆ ಅದೊಂದು ಕೇವಲ ಪ್ರತ್ಯಯ ಅಂತ ಹೇಳುವುದ್ರ ಬದಲು ಶೋ ಅಂತ ಕರ್ಮಣಿ ಅಂತ ಧಾತು ಇದೆ, ಕೊಲ್ಲುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಹಾಗೆ ಅದರ ಲಟ್ಲಕಾರ ಸ್ಯತಿ ಅಂತ ಆಗ್ತದೆ. ಆ ಧಾತುವಿನ ಮೂಲ ರೂಪ
ಶ ಅಥವಾ ಸ. ಆದ್ದರಿಂದ ಮಾದ್ಯತಿ ಸಂತೋಷ ಪಡ್ತಿದ್ದಾನೆ, ಸುಖ ಸ್ವರೂಪನಾಗಿದ್ದಾನೆ. ಸ್ಯತಿ ಹಯಗ್ರೀವಾಸುರನನ್ನು ಸಂಹರಿಸ್ತಾನೆ. ಮತ್ತು ಯ ಅಂದರೆ ಜ್ಞಾನಸ್ವರೂಪ ಅಂತ ಅರ್ಥ. ಹೀಗೆ ಸುಖ ಸ್ವರೂಪ, ಜ್ಞಾನಸ್ವರೂಪ ಮತ್ತು ಶತ್ರು ಸಂಹಾರ ರೂಪವಾದ ಕಾರ್ಯವನ್ನು ಮಾಡಿದವನು. ಆದ್ದರಿಂದ ಆತನನ್ನು ಮತ್ಸ್ಯ, ಮತ್ ಸ ಯ. ಮತು ಅನ್ನೋದು ಸುಖವನ್ನು, ಯ ಅನ್ನೋದು ಜ್ಞಾನವನ್ನು, ಸ ಅನ್ನುವ ಧಾತು ಆತನ ಶತ್ರು ಸಂಹಾರ ಕಾರ್ಯವನ್ನು ವರ್ಣನೆ ಮಾಡ್ತದೆ. ಹೀಗೆ ನಾವು ಮತ್ಸ್ಯಾವತಾರಿಯಾದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.